ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಪೋಗದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯುವ ಮುನ್ನ ಮುಪ್ಪಿನಿಂದ ಅಪ್ಪವಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಂಧುಗಳೇ, ಜಗತ್ತಿನಲ್ಲಿ ಆಧ್ಯಾತ್ಮ ಅಥವಾ ಪರಮಾತ್ಮ ಅಂದರೆ ಬಹಳ ಭಯಪಡ್ತಾರೆ. ಆಧ್ಯಾತ್ಮದ ಕಡೆ ಒಲವು ಯಾರಿಗಾದ್ರೂ ಬಂತು ಅಂತ ಹೇಳಿದ್ರೆ ಅವ್ರನ್ನ ತಿಳ್ಕೊಳ್ತಾರೆ, ಅವರು ಜಗತ್ತನ್ನೇ ಬಿಟ್ಬಿಡ್ತಾರೆ ಅಂತ. ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಇವೆಲ್ಲವೂ ಸಹ 60 ವರ್ಷ ಆದಮೇಲೆ ವಾನಪ್ರಸ್ಥ ಸ್ಥಿತಿಗೆ ಯಾವಾಗ ನಾವು ಬರ್ತೀವಿ ಆಗ ಆಧ್ಯಾತ್ಮದ ಕಡೆ ಹೋಗ್ತೀವಿ, ಪಾರಮಾರ್ಥದ ಕಡೆ ಹೋಗ್ತೀವಿ, ಅಥವಾ ಭಗವಂತನ ನೆನಪು ಮಾಡ್ತೀವಿ, ಆಗ ಸಾಧನೆ ಮಾಡ್ತೀವಿ ಅಂತ ತಿಳ್ಕೊಳ್ತಾರೆ. ಆದರೆ ಈಗಿನ ಸಮಯದಲ್ಲಂತೂ ಪರಮಾತ್ಮನ ಅವಶ್ಯಕತೆ ಮತ್ತು ಆಧ್ಯಾತ್ಮದ ಅವಶ್ಯಕತೆ ಬಹಳಷ್ಟಿದೆ. ಆಧ್ಯಾತ್ಮ ಅಂದರೆ ಅಥವಾ ಪರಮಾತ್ಮ ಅಂದರೆ ನಾವು ತಿಳ್ಕೊಳ್ತೀವಿ ಅದು ಕೈಗೆ ಎಟುಕಲಾರದಂಥದ್ದು ಅಂತ. ಆದರೆ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಸಮಯದಲ್ಲಿ, ಇದನ್ನು ನಾವು ಯೋಚನೆ ಮಾಡಬೇಕು. ಯಾವ ಶಕ್ತಿ ನಮ್ಮನ್ನು ರಕ್ಷಿಸುತ್ತೆ ಎಂತಹದ್ದೇ ಪರಿಸ್ಥಿತಿಗಳಲ್ಲೂ ಸಹ. ಆಧ್ಯಾತ್ಮ ಹೇಳತ್ತೆ, ಹೆಸರೇ ಸೂಚಿಸುತ್ತೆ ಅಲ್ವಾ, ಆತ್ಮದ ಅಧ್ಯಯನ. ಸ್ವಯಂನ ಯಾವಾಗ ಅಧ್ಯಯನ ಮಾಡ್ತೀವಿ ಆಗ ನಾವು ಶುದ್ಧಗೊಳ್ತಾ ಹೋಗ್ತೀವಿ. ಅದೇ ರೀತಿ ಪರಮಾತ್ಮನ ಶಕ್ತಿಯಿಂದ ಯಾವಾಗ ನಾವು ಪರಿವರ್ತನೆ ಆಗ್ತಾ ಹೋಗ್ತೀವಿ, ಯಾವಾಗ ನಮಗೆ ಪರಮಾತ್ಮನ ಶಕ್ತಿ ಸಿಗ್ತಾ ಹೋಗುತ್ತೆ, ಯಾವಾಗ ನಾವು ನಿಜವಾಗಿಯೂ ಪರಮಾತ್ಮನನ್ನ ಅರಿತಾ ಹೋಗ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ, ಆಗಲೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಈಗಿನ ಸಮಯ ನೋಡಿ ಬಂಧುಗಳೇ ಹೇಗಾಗಿದೆ. ಈಗಿನ ಮಕ್ಕಳಂತೂ ಬಹಳಷ್ಟು ಮುಂದುವರೆದಿದ್ದಾರೆ, ಬುದ್ಧಿಯೂ ಸಹ ಅವರದು ಬಹಳ ತೀಕ್ಷ್ಣವಾಗಿದೆ. ಆದರೆ ಅವರಲ್ಲಿ ನೈತಿಕತೆಯ ಕೊರತೆ ಬಹಳಷ್ಟಾಗ್ತಾ ಇದೆ, ಮಾನವೀಯತೆಯ ಕೊರತೆ ಬಹಳಷ್ಟಾಗ್ತಾ ಇದೆ, ಮೌಲ್ಯಗಳ ಕೊರತೆ ಬಹಳಷ್ಟಾಗ್ತಾ ಇದೆ. ಯಾಕೆ ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್ ಬಹಳಷ್ಟಿದೆ, ಆದರೆ ಸ್ಪಿರಿಚುವಲ್ ಕೋಶೆಂಟ್ ಆಧ್ಯಾತ್ಮಿಕ ಶಕ್ತಿ ಏನು ಬೇಕು ಎಲ್ಲ ಮನಸ್ಸುಗಳಲ್ಲಿ ಬಹಳ ಕೊರತೆ ಆಗ್ತಾ ಇದೆ. ಎಲ್ಲ ಮನಸ್ಸುಗಳಲ್ಲಿ ಮಾನಸಿಕ ಶಕ್ತಿ ಮತ್ತು ಆಧ್ಯಾತ್ಮದ ಶಕ್ತಿ ಅಥವಾ ಸ್ಪಿರಿಚುವಲ್ ಕೋಶೆಂಟ್ ಅಂತ ಏನು ಕರಿತೀವಿ ಅದು ಬಹಳಷ್ಟು ಕುಂದು ಹೋಗಿದೆ. ಈಗಿನ ಜನರೇಷನಲ್ಲಿ ನಾವು ಕಾಣ್ತೇವೆ, ಚಿಕ್ಕ ಚಿಕ್ಕ ಮಾತುಗಳಿಗೆ ಡಿಪ್ರೆಸ್ ಆಗೋದು, ಚಿಕ್ಕ ಚಿಕ್ಕ ಮಾತುಗಳಿಗೆ ಸುಸೈಡ್ ಮಾಡ್ಕೊಳ್ಳೋದು, ಅದರಲ್ಲಿ ಏನೂ ತಿರುಳೇ ಇರೋದಿಲ್ಲ, ಅಂತಂಥ ಮಾತುಗಳಿಗೆ ತಲೆಯನ್ನು ಕೆಡಿಸ್ಕೊಳ್ತಾರೆ ಮಕ್ಕಳು. ಆದರೆ ನೋಡಿದ್ರೆ ಎಲ್ಲ ಕಂಫರ್ಟ್ ಸಹ ಇರತ್ತೆ. ಹೇಗೆ ನೋಡಿ, ನಮ್ಮ ಹಿರಿಯರು ಏನಿದ್ರು ಅವರು 98 ವರ್ಷದವರೆಗೂ ಬದುಕ್ತಾ ಇದ್ರು, ಯಾವುದೇ ಆಸರೆ ಇಲ್ಲದಂತೆ. ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಬಹಳ ಶಕ್ತಿಶಾಲಿಯಾಗಿರ್ತಾ ಇದ್ರು. ಆದರೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್, ವರ್ತಮಾನ ಸಮಯ ಏನಾಗಿದೆ, ಸಣ್ಣ ಸಣ್ಣದಕ್ಕೂ ಮುನಿಸ್ಕೊಳ್ಳೋದು, ಸಣ್ಣ ಸಣ್ಣದಕ್ಕೂ ಸುಸೈಡ್ ಮಾಡ್ಕೊಳ್ಳೋದು, ಬಹಳಷ್ಟು ಡಿಪ್ರೆಷನ್ಗೆ ಜಗತ್ತು ಒಳಗಾಗ್ತಾ ಇದೆ. ಆಧ್ಯಾತ್ಮಿಕ ಸಾಧನೆ ಅಂದರೆ ಅದನ್ನು ಊಹಿಸ್ಕೊಳ್ಳೋಕ್ಕೂ ಸಹ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದೆಲ್ಲವೂ ಸಹ ನಮಗಲ್ಲ ಅಂತ ತಿಳ್ಕೊಳ್ತಾರೆ. ಆದರೆ ಇದನ್ನು ತಿಳ್ಕೊಳ್ಬೇಕು, ನಾವು ಆಧ್ಯಾತ್ಮಿಕತೆ ಇಲ್ಲದೆ, ಪರಮಾತ್ಮನ ಶಕ್ತಿ ಇಲ್ಲದೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆತ್ಮಿಕವಾದಂತಹ ಶಾಂತಿ ಅಥವಾ ಆತ್ಮಿಕವಾದಂತಹ ಶಕ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಪೋಗದ ಮುನ್ನ. ಚರ್ಮ ಎಲ್ಲ ಸುಕ್ಕು ಹಿಡಿಲಿಕ್ಕೆ ಮುಂಚೆ, ಹಲ್ಲುಗಳೆಲ್ಲ ಬಿದ್ದು ಬೆನ್ನು ಬಾಗಿ ಅನ್ಯರಿಗೆ ಆಸರೆ ಆಗ್ಲಿಕ್ಕೆ ಮುಂಚೆ, ಕಾಲ ಮೇಲೆ ಕೈಯನ್ನು ಊರ್ಕೊಂಡು ಕೂತು ಕೋಲನ್ನು ಹಿಡಿಲಿಕ್ಕೆ ಮುಂಚೆ, ಮುಪ್ಪು ಅಂದರೆ ವೃದ್ಧಾಪ್ಯ ಬರಲಿಕ್ಕೆ ಮುಂಚೆ, ಮೃತ್ಯು ನಮ್ಮನ್ನು ಸಮೀಪ ಬರಲಿಕ್ಕೆ ಮುಂಚೆ ಸಾಧನೆ ಮಾಡಬೇಕಾಗತ್ತೆ. ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂದರೆ ಪರಮಾತ್ಮನ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಜಗತ್ತನ್ನು ಪರಿವರ್ತನೆ ಮಾಡಲಿಕ್ಕೆ ಮತ್ತು ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ನಾವು ತೊಡಗಬೇಕಾಗತ್ತೆ.